ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ವೆಜ್ ಪಲಾವ್ ಮಾಡುವಾಗ ಇದೊಂದು ಇದು ಮಿಕ್ಸಿದ್ದು ಬಟಾಣಿ ಎಲ್ಲ ಬಟಾಣಿ ಎಲ್ಲ ಪ್ಯಾಕೆಟ್ ಸಿಕ್ಕಿತ್ತು ಮೊನ್ನೆ. ಅದು ರಾತ್ರಿ ನೆನೆಸಿಟ್ಟಿದ್ದೆ ನಾನು. ಚೆಂದ ಉಂಟು, ಮಾತ್ರ ಕಲರ್ಫುಲ್ ಉಂಟು ನೋಡಿ. ಇದರಲ್ಲಿ ಇದು ವೈಟ್ ಬಟಾಣಿ ಸಹ ಉಂಟು, ಗ್ರೀನ್ ಬಟಾಣಿ, ಚೆನ್ನ ನೋಡಿ, ಗ್ರೀನ್ ಸಣ್ಣ ಚೆನ್ನ, ಲೈಟ್ ಕಲರ್, ಎಲ್ಲ ಚೆನ್ನ ಕಲರ್ ಉಂಟು. ಇದು ಹಾಕಿ ವೆಜ್ ಪಲಾವ್ ಮಾಡ್ತೇನೆ ನಾನು. ಅದಕ್ಕೆ ಬೀನ್ಸ್ ಮತ್ತು 2 ಬಟಾಟೆ ಮತ್ತು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿ ಕಟ್ಟಿಂಗ್ ಮಾಡ್ತೇನೆ ಇಲ್ಲಿ. ಇದು ನಾನು ನೀರು ಹಾಕಿ ಫಸ್ಟ್ ಇದು ಬೇಯಲಿಕ್ಕೆ ಇಟ್ಟೇನೆ ಕುಕ್ಕರಲ್ಲಿ. 3 ಸೀಟಿ ತೆಗೆದಿದ್ದೇನೆ. ಇದು ಬೆಂದಿದೆ ನೋಡಿ. ಈಗ 3 ಸೀಟಿ ಅಲ್ಲ, ಇದಕ್ಕೆ 3 ಸೀಟಿ ಆಗಿ ಮತ್ತು ಸ್ವಲ್ಪ ಸ್ಲೋ ಇಟ್ಟು ಒಂದು 5 ಸೀಟಿ ಆದರೂ ಬೇಕು ಇಷ್ಟೆಲ್ಲ ಬೇಯಲಿಕ್ಕೆ. ಇದು ಒಂದೊಂದರಲ್ಲಿ ಗಟ್ಟಿ ಎಲ್ಲ ಇರ್ತಲ್ಲ. ಈಗ ಎಲ್ಲ ಬೆಂದಿದೆ ನೋಡಿದೆ ನಾನು. ಮತ್ತು ಬೀನ್ಸ್ ಕಟ್ಟಿಂಗ್ ಆಯಿತು, ಟೊಮ್ಯಾಟೊ, ಹಾಲು, ಈರುಳ್ಳಿ, ಹಸಿಮೆಣಸು. ಈಗ ನಾನು ಕುಕ್ಕರ್ ಇಟ್ಟಿದ್ದೇನೆ. ಇದರಲ್ಲಿ ತುಪ್ಪ ಎಣ್ಣೆ ಎಲ್ಲ ಹಾಕುವ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ ನಾನು. ಅದಕ್ಕೆ ತುಪ್ಪ ಸಹ ಹಾಕ್ತೇನೆ, 2 ಸ್ಪೂನ್. ಇದಕ್ಕೆ ಈಗ ಗರಂ ಮಸಾಲ ಹಾಕುವ. ದಾಲ್ಚಿನ್ನಿ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ ಹಾಕಿದೆ. ಏಲಕ್ಕಿ 2 ಹಾಕಿದ್ದು, ಮತ್ತು ಅನ್ನದಲ್ಲಿ ಸಿಗ್ತದಲ್ಲ, ಹೊಡೆದೋಗ್ತಾ ಉಂಟು, ಬಿಸಿಯಾಗಿದೆ. ಮತ್ತು ಹಸಿಮೆಣಸು ಹಾಕಿದೆ. ಇದಕ್ಕೆ ಈರುಳ್ಳಿ ಹಾಕುವ. ನಿನ್ನೆ ನಾನು ಉಪ್ಪಿಟ್ಟು ಅವಲಕ್ಕಿ ವಿಡಿಯೋದಲ್ಲಿ ಉಪ್ಪಿಟ್ಟಿಗೆ ಈರುಳ್ಳಿನೇ ಹಾಕಲಿಲ್ಲ, ನನಗೆ ಅದು ಮಿಸ್ಸೇ ಆಗಿದ್ದು. ಮತ್ತು ನಾನು ಕ್ವಶನ್ ಕೇಳಿದ್ದೆ, ಅದರಲ್ಲಿ ಪ್ರೀತಿಯವರು ಆನ್ಸರ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಪ್ರೀತಿ. ಅವರಿಗೆ ಗೊತ್ತಾಯಿತು ಈರುಳ್ಳಿ ಇಲ್ಲ ಅಂತ. ನನ್ನ ಮಗಳಿಗೆ ಭಾರಿ ಖುಷಿ, ಈರುಳ್ಳಿ ಎಲ್ಲ ಜಾಸ್ತಿ ಸಿಗಬಾರ್ದು ಅವಳಿಗೆ ತಿನ್ನುವಾಗ. ಇದಕ್ಕೆ ಖಾರ ಜಾಸ್ತಿ ಮಾಡಬೇಡಿ ಅಂತ ಫಸ್ಟ್ ಹೇಳಿದ್ದಾರೆ. ಅವಳಿಗೆ ಖಾರ ಇಷ್ಟ ಇಲ್ಲ, ಮತ್ತು ಕಸ ಸಹ ಬರಬಾರ್ದು ತಿನ್ನುವಾಗ ಎಂತ ಸಹ. ಇದಕ್ಕೆ ಉಪ್ಪು ಹಾಕುವ. ನಾನು ಈಗಲೇ ಉಪ್ಪು ಹಾಕ್ತಾ ಇದ್ದೇನೆ, ರುಚಿ ನೋಡಿ ಹಾಕಿ ನೀವು. ಹಳದಿ ಹಾಕುವ. ಇದಕ್ಕೆ ಟೊಮೆಟೊ ಹಾಕಿದೆ. ಇದು ಸ್ವಲ್ಪ ಹೊತ್ತು ಬೇಯಿಸುವ. ಇದೆಲ್ಲ ಜಾಸ್ತಿ ಬೇಯಿಸಬೇಕಂತ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಆಲೂ ಎಲ್ಲ ಹಾಕಿದರೆ ಬೇಯಿಸೋದು ಅದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ, 1 ಸ್ಪೂನ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದಕ್ಕೆ ಒಳ್ಳೆ ಮಿಕ್ಸ್ ಮಾಡುವ. ಇದಕ್ಕೆ ನಾನೀಗ ವೆಜ್ ಹಾಕ್ತೇನೆ. ಬಟಾಣಿ ಸಹ ಹಾಕಿದೆ, ಕಡಲೆಲ್ಲ. ಸ್ವಲ್ಪ ವಿನೆಗರ್ ಹಾಕ್ತೇನೆ ಟೇಸ್ಟಿಗೆ. ಲಿಂಬೆ ಸಹ ಹಾಕ್ಬೋದು, ಲಿಂಬೆ ಇದ್ದು. ಇದಕ್ಕೆ ನಾವೀಗ ಸ್ವಲ್ಪ ಕೊತ್ತಂಬರಿ ಹುಳಿ, ಧನಿಯಾ ಪೌಡರ್, ಸ್ವಲ್ಪ ಟೇಸ್ಟಿಗೆ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಇದಕ್ಕೆ ನಾನೊಂದು ಚಿಕನ್ ಸ್ಟಾಕ್ ಹಾಕ್ತೇನೆ. ಇದಕ್ಕೆ ನಾನು ಹಾಕಿದ್ದು ಪುಡಿ ಮಾಡಿ ಚಿಕನ್ ಸ್ಟಾಕ್ ಸಹ. ಇದು ಇಲ್ಲದಿದ್ದರೆ ನೀವು ಮ್ಯಾಗಿ ಮಸಾಲ ಸಹ 1 ಪ್ಯಾಕೆಟ್ ಹಾಕ್ಬೋದು. ಮ್ಯಾಗಿ ಮಸಾಲ ಸೇಮ್ ಟೇಸ್ಟ್ ಅದರದ್ದು. ನಾನಿಲ್ಲಿ ನೀರು ಬಿಸಿ ಮಾಡ್ತಾ ಇದ್ದೆ, ಬೇಗ ಆಗ್ತದಂತ. ಈಗ ಅದಕ್ಕೆ ನೀರು ಹಾಕುವ ನಾವೀಗ. ಇದು 2 ಕಪ್ ನೀರಿದು ಡಬ್ಬಲ್ ಹಾಕ್ತಾ ಇದ್ದೇನೆ. ಅಷ್ಟು 2 ಕಪ್ ಹಾಕೋದು ನಾನು. ಸ್ವಲ್ಪ ಜಾಸ್ತಿ ಹಾಕಿ ನೀರು ಎಳೀತದೆ. ತರಕಾರಿ ಉಂಟಲ್ಲ ಇದರಲ್ಲಿ, ವೆಜ್ ಸ್ವಲ್ಪ ನೀರು ಎಳೀತದೆ.
ನಾನು ಸ್ವಲ್ಪ ಮತ್ತೆ ಹಾಕಿದ್ದೆ ಉಪ್ಪು ಎಲ್ಲ ನೋಡಿ. ಈಗ ಸ್ವಲ್ಪ ಮೊಸರು ಹಾಕುವ. ಮೊಸರು ಹಾಕಿದರೆ ಅನ್ನ ಟೇಸ್ಟ್ ಸಹ ಬರ್ತದೆ. ಸ್ವಲ್ಪ ನೈಸಾಗಿ ಒಳ್ಳೆದಿರ್ತದೆ ಅನ್ನ, ಡ್ರೈ ಆಗೋದಿಲ್ಲ ತುಂಬ. ಒಳ್ಳೆ ಕುದಿ ಬರಲಿ. ಈಗ ಇದು ಒಳ್ಳೆ ಕುದಿ ಬಂದಿದೆ. ಅದಕ್ಕೆ ನಾನೀಗ ಅಕ್ಕಿ ಹಾಕ್ತೇನೆ. ಅಕ್ಕಿ ಹಾಕಿದೆ. ಇದಕ್ಕೆ ನಾವು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕುವ. ಪುದೀನ ನೋಡಿ ಇಲ್ಲಿ ಆಗಿದೆ. ಇದೊಂದು ತೆಗೆಯುವ. ಪುದೀನ, ಕೊತ್ತಂಬರಿ ಸೊಪ್ಪು ಕಟಿಂಗ್ ಮಾಡಿ ಇಟ್ಟಿದ್ದೇನೆ. ಜಿ ಬಂದೆ, ಒಂದು ನಿಮಿಷ. ಕಸ್ಟಮರ್ ಬಂದರು. ಹಾಕಿ ಕುಕ್ಕರ್ ಮುಚ್ಚಿ ಬಿಡುವ ನಾವೀಗ. ಓಕೆ, ಕುಕ್ಕರ್ ಮುಚ್ಚಿದೆ. ಈಗ ರೆಡಿಯಾಗಿದೆ ನೋಡಿ. ಒಳ್ಳೆ ಆಗಿದೆ ಅನ್ನ, ಮಾಷಾಲ್ಲ, ಸರಿಯಾಗಿದೆ. ನನ್ನ ಚಾನಲ್ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಬರ್ತದೆ. ಮತ್ತು ಲೈಕ್ ಮಾಡಿ ಆಯಿತಾ. ಶೇರ್ ಸಹ ಮಾಡಿ, ಕಮೆಂಟ್ ಸಹ ಹಾಕಿ. ನೀವು ಹೇಗೆ ಮಾಡ್ತೀರಾ ಹೇಳಿ. ಓಕೆ, ಬಾಯ್ ಎಲ್ಲರಿಗೆ.